ಹಾಯ್ ಹಲೋ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ತುಂಬ ಇಂಪಾರ್ಟೆಂಟ್ ಆಗಿರೋ ಒಂದು ಅಪ್ಡೇಟ್ ಕೊಡ್ತಾ ಹೋಗ್ತೀನಿ. ಹಾಗಾಗಿ ವಿಡಿಯೋನ ಕೊನೆ ತನಕ ನೋಡ್ತಾ ಹೋಗಬೇಕು. ಏನಪ್ಪಾ ಅಂದರೆ ನಿನ್ನೆ ರಾತ್ರಿ ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ಗೆ ಆರ್ಟಿಕಲ್ ರಿಲೀಸ್ ಮಾಡಿದ್ರು. ಆರ್ಟಿಕಲ್ ರಿಲೀಸ್ ಮಾಡಿದಾಗ ತುಂಬ ತಪ್ಪುಗಳು ಆಗಿದ್ದಾವೆ. ಯಾವ ಥರ ತಪ್ಪುಗಳು ಆಗಿದಾವಪ್ಪ ಅಂದರೆ, ಒಬ್ಬ ವ್ಯಕ್ತಿ ಹೈದರಾಬಾದ್ ಕರ್ನಾಟಕ ರೀಸನ್ ಬರುವಂಥ ವ್ಯಕ್ತಿ ಹೈದರಾಬಾದ್ ಕರ್ನಾಟಕ ಅಪ್ಲೈ ಮಾಡಿದ್ದಾನೆ. ಹಾಗೆ ನಾನು ಹೈದರಾಬಾದ್ ಕರ್ನಾಟಕ ರೀಸನ್ಗೆ ಅಪ್ಲೈ ಮಾಡಿದ್ದೇನೆ. ಬಟ್ ಅವನಿಗೆ ಎಕ್ಸಾಮ್ಸ್ ಅಂತೂ ಸೇಮ್ ಕೊಡಬೇಕು. ಬಟ್ ಇವಾಗ ಎಕ್ಸಾಮ್ಸ್ ಅಂತೂ ಬೇರೆ ಬೇರೆ ಕೊಟ್ಟಿದ್ದಾರೆ. ಹಾಗೆ ನಿಮ್ಗೆ ಕೂಡ ಈ ತರ ಏನೋ ತೊಂದರೆ ಇದ್ರೆ ಈ ವಿಡಿಯೋನ ನೋಡ್ತಾ ಹೋಗಿ. ಒಬ್ಬ ವ್ಯಕ್ತಿದು ಇಲ್ಲಿ ಏನಪ್ಪ ಅಂದ್ರೆ ಸ್ಟೂಡೆಂಟ್ ಅಡ್ಮಿಟ್ ಕಾರ್ಡ್ ತಗೊಂಡಿದ್ದೀನಿ. ಅವ್ನು ಯಾವ ತರ ಅಡ್ಮಿಟ್ ಕಾರ್ಡ್ ಅಲ್ಲಿ ಸೆಂಟ್ಗಳು ಕೊಟ್ಟಿದ್ದಾರೆ, ಅದಕ್ಕೆ ನಾವ್ ಏನ್ ಮಾಡ್ಬೇಕು, ಸೊಲ್ಯೂಷನ್ ಸಿಗುತ್ತಾ ಇಲ್ಲ ಅಂತಂದು ಇದ್ರ ಬಗ್ಗೆ ನಾನು ಕಂಪ್ಲೀಟ್ ಆಗಿ ಮಾಹಿತಿ ಕೊಡ್ತಾ ಹೋಗ್ತೀನಿ. ಇಲ್ಲಿ ನೋಡ್ತಾ ಇರಬಹುದು ಅವ್ನ ಎಕ್ಸಾಮ್ ಶೆಡ್ಯೂಲ್ ನಾನು ತೋರಿಸ್ತಾ ಇದೀನಿ. ಎಕ್ಸಾಮ್ ಶೆಡ್ಯೂಲ್ ಬಂದ್ಬಿಟ್ಟು ಜನರಲ್ ನಾಲೆಜ್ ಅಂತ ನಾನ್ ಎಚ್ ಕೆ ರೀಜನ್ಗೆ ಎಕ್ಸಾಮ್ ಇದೆ. ಅದು ಎಕ್ಸಾಮ್ ಯಾವಾಗಿದೆಯಪ್ಪ ಅಂದ್ರೆ ಆಗಸ್ಟ್ 2ನೇ ತಾರೀಕು ಸಂಡೇ ಇದೆ. ಬೆಳಗ್ಗೆ 10:30 ಮಧ್ಯಾಹ್ನ 12 ಗಂಟೆವರೆಗೆ ಏನಪ್ಪಾ ಅಂದ್ರೆ ನಾನ್ ಎಚ್ ಕೆ ಎಕ್ಸಾಮ್ ಬರೀತಾ ಹೋಗ್ತೇನೆ. ಲೊಕೇಶನ್ ಬಂದ್ಬಿಟ್ಟು ಎಲ್ಲಿದೆ, ಡಿವಿಡಿ ಡಿಗ್ರಿ ಕಾಲೇಜ್, ಮಯಾಂಕ ಪ್ರಭು ಟೆಂಪಲ್ ರೋಡ್, ರಾಯಚೂರು ಟೌನ್, ರಾಯಚೂರು ಅಂತ ಕೊಟ್ಟಿದ್ದಾರೆ. ಅಂದ್ರೆ ಇಲ್ಲಿ ಪಿನ್ ಕೋಡ್ ನೋಡ್ತಿರ್ಬೋದು. ನೆಕ್ಸ್ಟ್ ಒಂದು ತೋರಿಸ್ತೀನಿ ಸೆಕೆಂಡ್ ಎಕ್ಸಾಮ್ ಯಾವಾಗಿದೆ ಅಂತಂದು. ನೆಕ್ಸ್ಟ್ ಈ ಪಿನ್ ಕೋಡ್ ನೆನಪಿಟ್ಟು ನಿಮಗೆ ಡೌಟ್ ಇದ್ರೆ ಪಿನ್ ಕೋಡ್ ನೆನಪು ಲಾಸ್ಟ್ 0103 ಅಂತ ಇದೆ. ಓಕೆನಾ, ಇದು ಬೆಳಗ್ಗೆ ನಾನ್ ಎಚ್ ಕೆ ಏನಪ್ಪಾ ಅಂದ್ರೆ ಎಕ್ಸಾಮ್ಗೆ ಬೆಳಗ್ಗೆ ಇರೋ ಲೊಕೇಶನ್. ನೆಕ್ಸ್ಟ್ ನೀವಾಗ ಎಚ್ ಕೆ ರೀಜನ್ಗೆ ಲೊಕೇಶನ್ ತೋರಿಸ್ತಾ ಹೋಗ್ತೀನಿ ಯಾವ ತರ ಕೊಟ್ಟಿದ್ದಾರೆ ಅಂತ. ಓಕೆ, ಇಲ್ಲಿ ನೀವು ನೋಡ್ತಿರ್ಬೋದು. ಈಗ ನಾನ್ ಎಚ್ ಕೆ ರೀಜನ್ ಅಂದ್ರೆ ಎಚ್ ಕೆ ರೀಜನ್ಗೆ ನೋಡ್ತಿರ್ಬೋದು. ಸೇಮ್ ಡೇಟ್ ಆಗಸ್ಟ್ 12ನೇ ತಾರೀಕು ಸಂಡೇ ಮಧ್ಯಾಹ್ನ 2:30 ಸಾಯಂಕಾಲ 4 ಗಂಟೆವರೆಗೆ ಎಕ್ಸಾಮ್ ಕಂಡಕ್ಟ್ ಮಾಡ್ತಿದ್ರೆ. ಅಲ್ಲಿ ಏನಪ್ಪಾ ಅಂದ್ರೆ ಬೆಳಗ್ಗೆ ಎಕ್ಸಾಮ್ ಸೆಂಟರ್ 013 ಇತ್ತು ಪಿನ್ ಕೋಡ್. ಇಲ್ಲಿ ನೋಡ್ತಿರ್ಬೋದು, ಇಲ್ಲಿ ರಾಯಚೂರು 5 ಇಲ್ಲಿ 128 ಅಂತ ಎಕ್ಸಾಮ್ ಕೋಡ್ ಇದೆ. ಎಕ್ಸಾಮ್ ಸೆಂಟರ್ ನೇಮ್ ಬಂದ್ಬಿಟ್ಟು RGM PU ಕಾಲೇಜ್ ನಿಯರ್ ಟೌನ್ ಪೊಲೀಸ್ ಸ್ಟೇಷನ್, ಸಿಂಧನೂರು ಟೌನ್, ಸಿಂಧನೂರು, ರಾಯಚೂರು ಅಂತ ಕೊಟ್ಟಿದ್ದಾರೆ. ಅಂದ್ರೆ ಈ ವ್ಯಕ್ತಿ ಬೆಳಗ್ಗೆ ಎಕ್ಸಾಮ್ ಬರೆದು ನೆಕ್ಸ್ಟ್ ಇನ್ನೊಂದು ಲೊಕೇಶನ್ ಹೋಗಂದ್ರೆ 1 ಇಲ್ಲ 2 ಅವರ್ ಬೇಕಾಗಬೇಕು. ಅದು ಏನಪ್ಪಾ ಅಂದ್ರೆ ಎಕ್ಸಾಮ್ ಹೋಗಕ್ಕೂ ಟೈಮ್ ಬೇಕಾಗುತ್ತೆ. ಓಕೆನಾ, ಹಾಗಾಗಿ ನಿಮ್ಗೆ ಈ ತರ ಏನಾದ್ರು ಅಡ್ಮಿಟ್ ಕಾರ್ಡ್ ಅಲ್ಲಿ ಲೊಕೇಶನ್ ಚೇಂಜ್ ಬಂದ್ರೆ, ಎಕ್ಸಾಮ್ ಸೆಂಟರ್ ಚೇಂಜ್ ಬಂದಿದ್ರೆ, ನೇಮ್ ಕೂಡ ಚೇಂಜ್ ಬಂದಿದ್ರೆ ನೀವ್ ಏನ್ ಮಾಡ್ಬೇಕಪ್ಪ ಅಂದ್ರೆ, ನೀವು ತಕ್ಷಣ ಏನಪ್ಪಾ ಅಂದ್ರೆ ಕೆ ಅವರಿಗೆ ಕಾಲ್ ಮಾಡ್ಬೇಕು. ಕೆ ಅವರಿಗೆ ರೆಸ್ಪಾನ್ಸ್ ಮಾಡೋರಿಗೆ ಬಿಡಬಾರ್ದು. ಓಕೆನಾ, ಕಂಟಿನ್ಯೂ ಫೋನ್ ಮಾಡ್ತಾ ಇರಿ. ಇನ್ ಕೇಸ್ ಫೋನ್ ಪಿಕ್ ಮಾಡಿಲ್ಲಪ್ಪ ಅಂದ್ರೆ ನೀವು ಡಿಸ್ಕ್ರಿಪ್ಷನ್ ಬಾಕ್ಸ್ ನಿಮಗೆ ಕೆ ಅವ್ರದ್ದು ಅಫಿಷಿಯಲ್ ಆಗಿರುವಂತ ಮೇಲ್ ಕಳಿಸಿರ್ತೀನಿ. ಆ ಮೇಲ್ಗೆ ನೀವು ಮೆಸೇಜ್ ಮಾಡಬೇಕು. ಅದು ಯಾವ ತರ ಮೆಸೇಜ್ ಮಾಡಕಪ್ಪ ಅಂದ್ರೆ ಟೆಲಿಗ್ರಾಮ್ ಚಾನಲ್ ಮತ್ತು ವಾಟ್ಸ್ಆಪ್ ಚಾನಲ್ ಅಲ್ಲಿ ಯಾವ ತರ ಮೇಲ್ ಬರ್ದು ಹಾಕ್ಬೇಕಂದ್ರೆ ಅದ್ರ ಬಗ್ಗೆ ಕಂಪ್ಲೀಟ್ ಹಾಕಿ ಕೊಟ್ಟಿರ್ತೀನಿ. ಅದನ್ನ ಕಾಪಿ ಮಾಡಿ ಸೇಮ್ ಮೇಲ್ ಮಾಡಿ. ಹಾಗೆ ನಿಮ್ದು ಇದು ಎಕ್ಸಾಮ್ ಸೆಂಟರ್ ಚೇಂಜ್ ಬಂದಿರುತ್ತಲ್ವಾ, ಅದನ್ನ ಸ್ಕ್ರೀನ್ ಶಾಟ್ ತಗೊಂಡು ಮೇಲ್ ಮಾಡಬೇಕು. ಇನ್ ಕೇಸ್ ಅವ್ರು ಏನಪ್ಪಾ ಅಂದ್ರೆ ಮೊಬೈಲ್ ಪಿಕ್ ಮಾಡಿಲ್ಲಪ್ಪ ಅಂದ್ರೆ, ಇನ್ ಕೇಸ್ ಅವ್ರ ಮೊಬೈಲ್ ಪಿಕ್ ಮಾಡಿದ್ರೆ ಇದು ಹೇಳ್ಬೇಕು, ಇದೇ ತೊಂದರೆ ಆಗಿದೆ ನಮಗೆ, ಎಕ್ಸಾಮ್ ಸೆಂಟರ್ ಚೇಂಜ್ ಬಂದಿದ್ರೆ ಅದನ್ನ ಸರಿ ಮಾಡಿ ಅಂತ ಹೇಳ್ಬೇಕು. ಅವ್ರ ಪಕ್ಕ ಸರಿ ಮಾಡೇ ಮಾಡ್ತಾರೆ. ಓಕೆನಾ, ಇದಿಷ್ಟು ಇದ್ರ ಬಗ್ಗೆ ಮಾಹಿತಿ ಆಯ್ತು. ಅವರು ಎಕ್ಸಾಮ್ ನ ಕಂಪಲ್ಸರಿ ಎಕ್ಸಾಮ್ ಸೆಂಟರ್ ಕಂಪಲ್ಸರಿ ಸೇಮ್ ಒಂದೇ ಜಾಗ ಹಾಗೆ ಆಗ್ತಾನೆ. ಯಾವುದೇ ಕಾರಣಕ್ಕೂ ವರಿ ಮಾಡೋ ಅವಶ್ಯಕತೆ ಇರಲ್ಲ. ಓಕೆನಾ, ಇನ್ ಕೇಸ್ ನಿಮ್ಗೆ ಏನೋ ಡೌಟ್ ಇದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ, ಅದನ್ನ ಹೆಚ್ಚಿನ ಮಾಹಿತಿನ ಕೊಡ್ತಾ ಹೋಗ್ತೀನಿ. ಓಕೆನಾ, ಹಾಗೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡ್ತಾ ಹೋಗಿ. ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು.